ಜನವರಿ 15ರಂದು ಮಕರ ಸಂಕ್ರಾಂತಿ ಇದ್ದು ಈ ದಿನ ರಾಜ್ಯದ 20ಕ್ಕೂ ಹೆಚ್ಚು ತೀರ್ಥಕ್ಷೇತ್ರಗಳಲ್ಲಿ ಸ್ನಾನ ಮಾಡುವ 2 ಲಕ್ಷಕ್ಕೂ ಅಧಿಕ ಭಕ್ತರಿಗೆ ಕಡಲೆ ಹಿಟ್ಟಿನ ಪ್ಯಾಕೆಟ್ಗಳನ್ನು ಉಚಿತವಾಗಿ ಹಂಚಲಾಗುವುದು ಎಂದು ವರದಶ್ರೀ ಫೌಂಡೇಶನ್ ಸಂಸ್ಥಾಪಕ ಮಲ್ಲಿಕಾರ್ಜುನ್ ರೆಡ್ಡಿರ್ ತಿಳಿಸಿದರು. ಹುಬ್ಬಳ್ಳಿಯಲ್ಲಿ ಶುಕ್ರವಾರ ಪತ್ರಿಕಾಗೋಷ್ಠಿ ನಡೆಸಿ ಮಾತನಾಡಿದ ಅವರು, ಸಂಕ್ರಾಂತಿಯ ದಿನದಂದು ಲಕ್ಷಾಂತರ ಜನರು ಅನೇಕ ತೀರ್ಥಕ್ಷೇತ್ರಗಳಲ್ಲಿ ನದಿ ಸ್ನಾನ ಮಾಡುತ್ತಾರೆ. ಈ ವೇಳೆ ಅವರು ಬಳಸುವ ಸಾಬೂನು ಶಾಂಪೂವಿನಿಂದ ಜಲಮಾಲಿನ್ಯ ಉಂಟಾಗುತ್ತದೆ. ಇದರಿಂದ ಜಲಚರಗಳಿಗೆ ಹಾನಿಯಾಗುತ್ತದೆ. ಹೀಗಾಗಿ ನಾವು ವಿಷಸ್ನಾನ ಬಿಡಿ, ಪುಣ್ಯ ಸ್ನಾನ ಮಾಡಿ ಎಂಬ ಅಭಿಯಾನ ಹಮ್ಮಿಕೊಂಡಿದ್ದೇವೆ. ಅಭಿಯಾನದ ಅಂಗವಾಗಿ ತೀರ್ಥಕ್ಷೇತ್ರಗಳಲ್ಲಿ ಕಾರ್ಯಕರ್ತರಿಗೆ ಕಡಲೆ ಹಿಟ್ಟಿನ ಪ್ಯಾಕೆಟ್ಗಳನ್ನು ವಿತರಿಸುವ ಮೂಲಕ ಪರಿಸರ ಕಾಳಜಿ ಜಾಗೃತಿ ಮೂಡಿಸುತ್ತಿದ್ದೇವೆ ಎಂದು ತಿಳಿಸಿದರು. ಯಥೇಚ್ಛವಾಗಿ ನಮ್ಮ ಜನ ಇವತ್ತು ಅಂದಾಜು 2 ಕೋಟಿ ಜನ ಕರ್ನಾಟಕದಲ್ಲಿ ಪುಣ್ಯ ಸ್ನಾನ ಮಾಡ್ತಾರಂದರೆ ಪ್ರತಿ ವ್ಯಕ್ತಿ ಕನಿಷ್ಠ 20 ರಿಂದ 30 ಗ್ರಾಂ ಸೋಪು, ಶಾಂಪೂ, ಪೇಸ್ಟು ಮತ್ತು ಪ್ಲಾಸ್ಟಿಕ್ಗಳನ್ನು ಹಾಕಿ ಬರೋದ್ರಿಂದ ಯಥೇಚ್ಛವಾಗಿ ನಮ್ಮ ಜಲಮೂಲ ಮತ್ತು ಜಲಚರಗಳಿಗೆ ತೊಂದರೆ ಆಗ್ತಿರೋದನ್ನು ಪರಿಗಣಿಸಿ ವರದಶ್ರೀ ಫೌಂಡೇಶನ್ನಿನ ಈ ಜ್ಞಾನ ಸಂಸತ್ತಿನ ಅಡಿಯಲ್ಲಿ ಇವತ್ತು ರಾಜ್ಯಾದ್ಯಂತ ಕೂಡಲ ಸಂಗಮ, ಯಲ್ಲಮ್ಮನಗುಡ್ಡ, ಸೊಗಲ ಕ್ಷೇತ್ರಗಳನ್ನು ಸೇರಿ ಎಲ್ಲೆಲ್ಲಿ ಈ ಜಲ ತೀರ್ಥಕ್ಕೆ ಸ್ನಾನಕ್ಕೆ ಹೋಗ್ತಾರೋ ಅಲ್ಲಿ ನಮ್ಮ ಸಂಸ್ಥೆ ವತಿಯಿಂದ ಉಚಿತವಾಗಿ ಈ ಥರದ ಕಡ್ಲಿ ಚೀಟ್, ಹಿಟ್ಟಿನ ಚೀಟ್ಗಳನ್ನು ಕೊಡ್ತಾ ಇದ್ದೇವೆ. ಮತ್ತು ನಮ್ಮ ಕಾರ್ಯಕರ್ತರೆಲ್ಲರಲ್ಲಿ ಒಂದು ರೆಡ್ ಕಾರ್ಡ್ ಹಾಕ್ಕೊಂಡು ವಿಷಮುಕ್ತ ಸ್ನಾನ ಮಾಡಿರಿ ಅಂತ ಒಂದು ಜಾಗೃತಿ ಅಭಿಯಾನ ಅಂದ್ಕೊಂಡಿದ್ದೀವಿ ಸರ್. ಈಗಾಗಲೇ ನಾವು ಮೊದಲಿಗೆ 1 ಲಕ್ಷ ಜನರಿಗೆ ಮುಟ್ಟಿಸಬೇಕು ಅಂತ ಅಂದ್ಕೊಂಡಿದ್ವಿ. ನಾಡಿನ ಮೂಲೆಯಿಂದ ನಮ್ಮ ಆತ್ಮೀಯರಿಗೆ ಸಂಸ್ಥೆಗಳನ್ನು ಸಂಪರ್ಕ ಮಾಡಿದಾಗ ನಾವು ಮಾಡ್ತೀವಿ ಸರ್ ಅಂದರು. ಹೀಗಾಗಿ ಈ ರಾಜ್ಯದಲ್ಲಿ ಯಾವುದೇ ಕ್ಷೇತ್ರದಲ್ಲಿ ಯಾರಾದರೂ ಸಂಘ ಸಂಸ್ಥೆಗಳು ಮುಂದೆ ಬಂದರೆ ಅವರಿಗೆ ನಮ್ಮ ಸಂಸ್ಥೆ ವತಿಯಿಂದ ಉಚಿತವಾದಂಥ ಕಡ್ಲಿ ಹಿಟ್ಟಿನ ಪಟ್ಟಣಗಳನ್ನು ಅವರಿಗೆ ಕೊಡಿಸುವಂಥ ವ್ಯವಸ್ಥೆಯನ್ನು ಮಾಡ್ತೀವಿ ಸರ್. ಸುದ್ದಿಗೋಷ್ಠಿಯಲ್ಲಿ ಯುವರಾಜ್ ವಾಲಿ, ದಿಗ್ವಿಜಯ್ ಬಂಕಾಪುರ್, ಪ್ರಮೋದ್ ಕೊಪ್ಪಳ, ವಿಶ್ವನಾಥ್ ಉಪಸ್ಥಿತರಿದ್ದರು. 9 ಲೈವ್ ನ್ಯೂಸ್ ಹುಬ್ಬಳ್ಳಿ.